ಹೊರಗೆ ಸ್ವಲ್ಪ ಗರಿ ಗರಿ, ಒಳಗ ರಸ ತುಂಬಿರುವ ಸ್ಮೂತ್ ಮತ್ತು ಸಾಫ್ಟ್ ಕಲರ್ ಒಂಥರದ್ದು ವಿಶಿಷ್ಟವಾದ ಕಪ್ಪು ಬಣ್ಣ. ನೀವು ಇದ್ರದ್ದು ಟೇಸ್ಟ್ ನೋಡಿದ್ರೆ ಕ್ಯಾರಮಲ್ದ ರುಚಿ ಇರ್ತದ, ಬಾಯಿ ಒಳಗಿಟ್ರೆ ಕರುಗ್ತದೆ. ಈ ಮೃದುವಾದ ಕಾಲಾ ಜಾಮೂನ್ ರೆಸಿಪಿ ಇವತ್ತು ನಾನ್ ನಿಮ್ ಜೊತೆ ಹೇಳ್ಕೊಡ್ಲಿಕತ್ತೀನಿ. ಇದು ಬರೇ ಒಂದು ಸ್ವೀಟ್ ಅಲ್ಲ, ಇದು ಟ್ರೆಡಿಷನಲಿ ಬಂದಿರೋ ಒಂದು ರಾಜಮನೆತನದ ಡಿಶ್ ಅದ. ಮನೆಯಲ್ಲಿ ಯಾವುದೇ ರೀತಿಯ ಹಬ್ಬ ಹರಿದಿನ ಇರ್ಲಿ, ಮಕ್ಕಳ ಹುಟ್ಟಿದ ಹಬ್ಬ ಇರ್ಲಿ, ಅಥವಾ ಮನೆಗೆ ಯಾರೋ ಗೆಸ್ಟ್ ಬರ್ತಾ ಇದ್ದಾರೆ ಅನ್ಕೊಳ್ರಿ, ಆ ಎಲ್ಲರಿಗೋಸ್ಕರ ಈ ಕಾಲಾ ಜಾಮೂನು ಒಂದು ಪರ್ಫೆಕ್ಟ್ ಆದ ಸ್ವೀಟ್. ಇದನ್ನ ನಾವು ಸರಳವಾಗಿ ಮತ್ತು ಬೇಗನೆ ಮನೆಯೊಳಗೆ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ಇವತ್ತು ನಿಮ್ ಜೊತೆ ಹೇಳ್ಕೊಡ್ಲಿಕತ್ತೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡ್ರಿ. ಬಹಳನೇ ಇಷ್ಟ ಆದ್ರೆ ಒಂದು ಲೈಕ್ ಮತ್ತೆ ಕಾಮೆಂಟ್ಸ್ ಮಾಡ್ರಿ. ಶ್ರೀನಿವಾಸ, ವೆಲ್ಕಮ್ ಟು ರೇಖಾಸ್ ವೆಜ್ಜಿ ಫ್ಯೂಷನ್. ಕಾಲಾ ಜಾಮೂನಿಗೆ ನಾವು ಈಗ ಪಾಕ ಮಾಡ್ಕೊಳ್ಳೋಣ. 2 ಕಪ್ ನಾನು ಇಲ್ಲಿ ಸಕ್ಕರೆ ತಗೊಳ್ಲಿಕತ್ತೀನಿ. ಇದು 200 ml ಮೆಜರಿಂಗ್ ಕಪ್ ಅನ್ನ ಉಪಯೋಗಿಸ್ಲಿಕತ್ತೀನಿ. ಅದೇ ಕಪ್ಪಿನಿಂದ 1.5 ಕಪ್ ನೀರ್ ಹಾಕೋಣ. ಸಕ್ಕರೆ ಪೂರ್ತಿಯಾಗಿ ನೀರ್ ಒಳಗ ಕರ್ಗೋವರೆಗೂ ನಾವು ಲೋ ಫ್ಲೇಮ್ ಒಳಗ ಇದನ್ನ ಸ್ವಲ್ಪ ಕೈ ಆಡ್ಸ್ಕೊತಿರೋನು, ಯಾಕಂದ್ರ ತಳ ಸೀದ್ಬಾರ್ದು. ಬೇರೆ ಬಹಳ ವೆರೈಟಿ ಒಳಗ ನಾವು ಗುಲಾಬ್ ಜಾಮೂನ್ ಮಾಡ್ತೀವಿ, ಬಟ್ ಈ ಗುಲಾಬ್ ಜಾಮೂನ್ ಪೂರ್ತಿ ರೆಸಿಪಿ ಸ್ವಲ್ಪ ಬೇರೆನೆ ಇರ್ತದೆ. ಇವಾಗ ಇದು ಸ್ವಲ್ಪ ಬಾಯ್ಲ್ ಆಗ್ಲಿಕ್ಕೆ ಆದ್ಮೇಲೆ ಏಲಕ್ಕಿ ಪುಡಿ ಹಾಕೋಣ, ಸ್ವಲ್ಪ ಕೇಸರಿ ಹಾಕೋಣ. ಯಾಕಂದ್ರೆ ಇದು ಒಂದು ರಾಯಲ್ ಡಿಶ್ ಇದೆ ನೋಡ್ರಿ, ಅದಕ್ಕೆ ಇದಕ್ಕೆ ಸ್ವಲ್ಪ ಈ ರಾಯಲ್ ಒಂದು ಟಚ್ ಕೊಡ್ಬೇಕು. ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತ ಕೇಸರಿ ಹೆಸಳನ್ನ ಹಾಕಿ 5 ನಿಮಿಷ ಬಾಯ್ಲ್ ಮಾಡ್ಬೇಕು. ಗಟ್ಟಿ ಪಾಕ ಆಯ್ತು, ಒಂದ್ ಎಳಿ ಪಾಕ ಆಯ್ತು ಮಾಡಬಾರ್ದು. ಜಸ್ಟ್ ಪಾಕವನ್ನ ನಾವು ಬಟ್ಟನಿಂದ ಹಿಂಗ ಮುಟ್ಟಿ ಟಚ್ ಮಾಡಿದ್ರೆ ಸ್ವಲ್ಪ ಜಿಗಿ ಜಿಗಿ ಆಗಿರ್ಬೇಕಷ್ಟೇ. ಒಂದ್ ಎಳಿ ಪಾಕದಷ್ಟು ಗಟ್ಟಿ ಮಾಡಬಾರ್ದು, ಯಾಕಂದ್ರೆ ಕಾಲಾ ಜಾಮೂನು ಸ್ವಲ್ಪ ಮೇಲ್ಗಡೆ ಹಾರ್ಡ್ ಇರ್ತದೆ. ಅದಕ್ಕೆ ಪಾಕ ಹಿರ್ಕೊಳ್ಲಿಕ್ಕೆ ಸ್ವಲ್ಪ ಎಳ್ಳಿ ಪಾಕನೇ ಬೇಕು. 2 ಟೀ ಸ್ಪೂನ್ ರೋಸ್ ವಾಟರ್, ಯಾಕಂದ್ರೆ ರಾಯಲ್ ಡಿಶ್ ನೋಡ್ರಿ, ಅದಕ್ಕೆ ಗುಲಾಬಿ ನೀರನ್ನ ಹಾಕ್ಲೇಬೇಕು. ಇದು 200 ಗ್ರಾಮ್ ನಂದಿನಿ ಖವಾದ, ಬಹಳ ಸ್ಮೂತ್ ಆಗಿದೆ. 200 ಗ್ರಾಮ್ ಅಂದ್ರೆ ಈಗೇನ 200 ml ಮೆಜರಿಂಗ್ ಕಪ್ ತಗೊಂಡಿನಲ್ಲ, ಅದ್ರಲಿಂದ ಎಕ್ಸಾಕ್ಟ್ 1 ಕಪ್ ಇದು ಖವಾ ಆಗ್ತದೆ. ಒಂದ್ ವೇಳೆ ನಿಮ್ ಹತ್ರ ಈ 200 ಗ್ರಾಮ್ ಇದ್ದಿದ್ದಿಲ್ಲ, ಮನೆಯೊಳಗೆ ಲೂಸ್ ಖವಾ ಇತ್ತು ಅಂದ್ರೆ 200 ml ಮೆಜರಿಂಗ್ ಕಪ್ಪಿನಿಂದ 1 ಕಪ್ ಖವಾ ತಗೊಳ್ರಿ. ಅದನ್ನ ಅಂಗೈಯಿಂದ ಸ್ಮೂತ್ ಮಾಡ್ಬೇಕು, ಯಾಕಂದ್ರ ಖವಾದೊಳಗ ಸಣ್ಣ ಸಣ್ಣದ ಕೆನಿ ಆಯ್ತು, ಸ್ವಲ್ಪ ಗಟ್ಟಿ ಗಟ್ಟಿ ಕೆನಿ ಅದು ಇರ್ತದೆ, ಅದೆಲ್ಲ ಸ್ಮೂತ್ ಆಗ್ಬೇಕು, ಯೂನಿಫಾರ್ಮ್ ಆಗಿ ಆಗ್ಬೇಕು. ಅದಕ್ಕೆ ಸ್ವಲ್ಪ ಟೈಮ್ ತಗೋತದೆ, ಪೇಶನ್ಸ್ ಇಂದ ಮಾಡ್ಕೊಳ್ರಿ. ಇವಾಗ ನೋಡ್ಬೋದು ನೀವು ಪರ್ಫೆಕ್ಟ್ ಆಗಿ ಸ್ಮೂತ್ ಆಗಿದೆ. ಅದನ್ನ ಸೈಡ್ಗೆ ಇಟ್ಟಿದ್ದೀನಿ. ಇವಾಗ ಇದು 200 ಗ್ರಾಮ್ ಖವಾ ಅಂದ್ರೆ 1 ಕಪ್ ಖವಾ. ಇವಾಗ ಅದಕ್ಕೆ 100 ಗ್ರಾಮ್ ನಾವು ಪನ್ನೀರ್ ತಗೋಬೇಕು. ಈ 100 ಗ್ರಾಮ್ ಪನ್ನೀರ್ ಅಂತಂದ್ರೆ ಅರ್ಧ ಕಪ್ ಪನ್ನೀರ್ ಆಗ್ತದೆ. ಈಗ ಎಷ್ಟು ಖವಾ ತಗೊಂಡಿವಿ ಅದರ ಅರ್ಧ ನಾವು ಪನ್ನೀರನ್ನ ತಗೊಳ್ಬೇಕು. ಪನ್ನೀರು ಸ್ವಲ್ಪ ಬಿರುಸಾಗಿರ್ತದೆ, ಅದನ್ನ ಹೆರ್ಮಣಿಯಿಂದ, ಸಣ್ಣಗಿರೋ ಹೆರ್ಮಣಿಯಿಂದ ಚಂದ ಹೆರ್ಕೊಳ್ರಿ. ಯಾಕಂದ್ರೆ ನಮ್ಗೆ ಎಲ್ಲೂ ಸ್ವಲ್ಪನೂ ಗಂಟಾಯ್ತು, ಸಣ್ಣ ಸಣ್ಣ ಗ್ರೇನ್ಸ್ ಆತು ಇರಬಾರ್ದು. ಇವಾಗ ಇದನ್ನು ನಾನು ಅಂಗೈಲಿಂದ ಚಂದ ತಿಕ್ಕಿ ಸ್ಮೂತ್ ಮಾಡ್ಲಿಕತ್ತೀನಿ. ನೀವು ಒಂದ್ ವೇಳೆ ಬಹಳ ಅರ್ಜೆಂಟ್ ಒಳಗಿದ್ರೆ ಈ ಪನ್ನೀರನ್ನ ಮಾತ್ರ ಮಿಕ್ಸರ್ ಒಳಗೆ ಹಾಕ್ರಿ, ಖವಾ ಮಾತ್ರ ಮಿಕ್ಸರ್ ಅಲ್ಲಿ ಹಾಕ್ಲೇಬಾರ್ದು. ಇದು ಕೂಡ ನಾನು ಸ್ವಲ್ಪ ಅಂಗೈಲಿಂದ ಚಂದ ತಿಕ್ಕಿ ಸ್ಮೂತ್ ಆಗಿ ಮಾಡೀನಿ. ನೋಡ್ಬೋದು ಇದನ್ನು ಎಷ್ಟು ಸ್ಮೂತ್ ಆಗಿ ಆಗ್ಯದ, ಎಲ್ಲೂ ಏನು ಲಮ್ಸ್ ಇಲ್ಲ. ಇವಾಗ ಪನ್ನೀರು ಸ್ಮೂತ್ ಆಗಿ ಮಾಡ್ಕೊಂಡಿವಿ, ಆಮೇಲೆ ಖವಾನು ಸ್ಮೂತ್ ಆಗಿ ಮಾಡ್ಕೊಂಡಿವಿ. ಎಲ್ಲೂ ಒಂದು ಹನಿನೂ ನೀರನ್ನ ಇದರಲ್ಲಿ ಉಪಯೋಗಿಸಬಾರ್ದು. ಇವಾಗ ಎರಡನ್ನೂ ಒಟ್ಟಿಗೆ ಲೈಟ್ ಆಗಿ ಮಿಕ್ಸ್ ಮಾಡೋಣ. ಈಗ ಯಾವ ತರದ್ದು ಪ್ರೆಷರ್ ಹಾಕದೆ ಚಂದ ಒಟ್ಟಿಗೆ ಇವೆರಡು ಕಲಿಸ್ಬೇಕು. ಈ ಪ್ರೊಸೆಸ್ ಏನದ, ಇಲ್ಲಿ ಎಲ್ಲಿನೂ ಒಂದು ಹನಿನೂ ನೀರನ್ನ ಇದಕ್ಕೆ ನೀವು ಉಪಯೋಗಿಸ್ಬೇಡ್ರಿ. ಎರಡನ್ನೂ ಲೈಟ್ ಆಗಿ ಒಟ್ಟಿಗೆ ಚಂದ ಕಲಿಸ್ಕೋಬೇಕು. ಈ ರೆಸಿಪಿಯಲ್ಲಿ ಮೆಜರ್ಮೆಂಟ್ ಬಹಳ ಇಂಪಾರ್ಟೆಂಟ್. ಇವಾಗ ಇದು ಅರ್ಧ ಕಪ್ ಮೈದಾ ಅದ, ಅಂದ್ರೆ ಆಲ್ಮೋಸ್ಟ್ ಒಂದು 50 ಗ್ರಾಮ್ ಮೈದಾ ಇದಕ್ಕೆ ಹಾಕೋಣ. ಆಮೇಲೆ 1 ಟೀ ಸ್ಪೂನು ಪುಡಿ ಸಕ್ಕರೆ, ಯಾಕಂದ್ರೆ ಕ್ಯಾರಮಲೈಸ್ಡ್ ಟೇಸ್ಟ್ ಬೇಕಲ್ಲ, ಅದಕ್ಕೆ 1 ಟೀ ಸ್ಪೂನ್ ಸಕ್ಕರೆ ಹಾಕ್ರಿ. ಆಮೇಲೆ ಅರ್ಧ ಟೀ ಸ್ಪೂನ್ ಮಾತ್ರ ಬೇಕಿಂಗ್ ಪೌಡರ್ ಹಾಕಬೇಕು. ಹಾಕಿದನ್ನ ಒಟ್ಟಿಗೆ ಕಲಸೋಣ. ಸಕ್ಕರೆ ಏನು ಹಾಕ್ತೀವಲ್ಲ, ಆ ಸಕ್ಕರೆ ಏನಾಗ್ಬಿಡ್ತದೆ ಕ್ಯಾರಮಲೈಸ್ ಆಗಿ ಇದಕ್ಕೆ ಒಂದು ಥರದ ಮೇಲ್ಗಡೆ ಒಂಥರ ಡಾರ್ಕ್ ಕಲರನ್ನು ಕೊಡ್ತದೆ, ಆಮೇಲೆ ಸ್ವಲ್ಪ ಹಾರ್ಡ್ನೆಸ್ ಕೊಡ್ತದೆ ಮೇಲೆ. ಬಟ್ ಒಳಗಡೆ ಪಾಕ ಹೀರ್ಕೊಂಡ್ಮೇಲೆ ಬಹಳ ಸ್ಮೂತ್ ಆಗ್ತದೆ. ನಾವು ಮಾರ್ಕೆಟಿಂದ ಈ ಕಾಲಾ ಜಾಮೂನ್ ತರ್ತಿರ್ತೀವಿ, ಬಹಳ ಕಾಸ್ಟ್ಲಿ ಆದ ಇದು ಡಿಶ್ ಮಾರ್ಕೆಟಲ್ಲಿ ಸಿಗೋದು. ಅದ್ರ ಮನೆಯೊಳಗೆ ಬಹಳ ಕಡಿಮೆ ಖರ್ಚೊಳಗೆ ಮಾಡ್ಬೋದು. ಸ್ವಲ್ಪ ನೀವು ಪೇಶನ್ಸ್ ಇಂದ ಮತ್ತು ಪೂರ್ತಿ ವಿಡಿಯೋ ಸ್ಕಿಪ್ ಮಾಡ್ಲಾರ್ದೆ ಕೆಲವು ನಾನು ಹೇಳೋ ಈ ಟ್ರಿಕ್ಸ್ ಅನ್ನ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಸಾಕು,
ಪರ್ಫೆಕ್ಟ್ ಆದ ಕಾಲ ಜಾಮೂನ್ ಮಾಡ್ಬೋದು. ಈ ಹಿಟ್ಟಿನ ಮೇಲೆ ಸ್ವಲ್ಪ ಒದ್ದೆ ಬಟ್ಟೆ ಮುಚ್ಚಿ ಸೈಡ್ಗೆ ಇಟ್ಟಿದ್ದೆ. ಒಂದ್ 5-10 ನಿಮಿಷ, ಜಾಸ್ತಿ ಹೊತ್ತೇ ನೆನ್ಸೋದ್ ಬೇಡ. ಇದ್ರೊಳಗಿಂದ ಒಂದು ಸಣ್ಣ ಉಂಡಿ ತಗೊಂಡು ನಾನು ಫಸ್ಟ್ ಟೆಸ್ಟ್ ಮಾಡ್ಲಿಕತ್ತೀನಿ. ಅಂದ್ರೆ ನಾವು ಮಾಡಿರೋ ಹಿಟ್ಟು ಏನದ ಅದು ಪರ್ಫೆಕ್ಟ್ ಆಗಿ ಅದನೋ ಇಲ್ವೋ. ಕೆಲವು ಟೈಮ್ ಏನಾಗ್ಬಿಡ್ತದ, ಈ ಬಿಸಿ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಬಿಚ್ಕೊಂಡ್ ಬಿಡ್ತದೆ, ಒಡೆದ್ ಬಿಟ್ಟದೆ. ಹಂಗೇನಾದ್ರೂ ಒಡೀತು ಬಿಚ್ಕೊಂಡ್ರೆ 1 ಟೀ ಸ್ಪೂನಿನಷ್ಟು ಮೈದಾ ನೀವು ಹಾಕೋಬಹುದು. ಆದ್ರೆ ನಂದೆಲ್ಲೂ ಒಡೆದಿಲ್ಲ, ನೋಡ್ಬೋದು ನೀವು. ಪರ್ಫೆಕ್ಟ್ ಆಗಿ ಜಾಮೂನ್ ಬಂತು, ಹೌದಾ? ಅದಕ್ಕೆ ಇವಾಗ ಇದು ಪರ್ಫೆಕ್ಟ್ ಆಗಿ ಹಿಟ್ಟಾಗಿದೆ. ಇದನ್ನ ನೀವು ಯಾವ ಸೈಜ್ ಬೇಕು ಆ ಸೈಜ್ ಒಳಗೆ ಮಾಡ್ಕೊಳ್ರಿ. ಬಟ್ ಇಲ್ಲಿ ನೋಡ್ರಿ, ಎಲ್ಲೂ ಕ್ರ್ಯಾಕ್ಸ್ ಬರಬಾರ್ದು. ಕ್ರ್ಯಾಕ್ಸ್ ಬಂದ್ರೆ ಎಣ್ಣೆ ಒಳಗೆ ಹಾಕಿದ್ಮೇಲೆ ಬಿಚ್ಕೊಂಡ್ ಬಿಡ್ತದೆ. ಅದಕ್ಕೆ ಎಲ್ಲೇ ಕ್ರ್ಯಾಕ್ಸ್ ಬಂದ್ರು ಅದನ್ನ ಚಂದ ಪ್ರೆಸ್ ಮಾಡಿ ಗಟ್ಟಿಯಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಒಳಗ ಈ ರೀತಿ ಉರುಳಿಯನ್ನು ಮಾಡ್ಕೋಬೇಕು. ಇವಾಗ ಕಾಯ್ದಿರೋ ಎಣ್ಣೆ ಒಳಗ ನಾವು ಈ ಉರುಳಿಯನ್ನು ಹಾಕೋಣ. ಎಣ್ಣೆ ಮಾತ್ರ ಬಹಳ ಕಾಯ್ದಿರಬಾರ್ದು. ಅಂದ್ರೆ ನೀವು ಹಾಕಿದ ತಕ್ಷಣನೇ ಕೆಲವು ಟೈಮ್ ಏನಾಗ್ಬಿಡ್ತದೆ, ಎಣ್ಣೆ ಜಾಸ್ತಿ ಕಾಯ್ದಿರೋದ್ರಿಂದ ಬೇಗ ಮೇಲೆಲ್ಲ ಬ್ರೌನ್ ಆಗ್ಬಿಡ್ತದ, ಒಳಗ್ ಹಸಿ ಇರ್ತದ. ಇಲ್ಲ ಈ ಜಾಮೂನ್ ಏನಾಗ್ಬಿಡ್ತಾವ, ಒಡೆದ್ ಬಿಡ್ತಾವ. ಅದಕ್ಕೆ ಎಣ್ಣೆ ಜಾಸ್ತಿ ಕಾಯ್ದಿರಬಾರ್ದು, ಪೂರ್ತಿ ಬೆಚ್ಚಗೂ ಇರಬಾರ್ದು. ಆಮೇಲೆ ಒಂದ್ ವೇಳೆ ತಿಳ್ಕೊಳ್ರಿ, ಎಣ್ಣೆ ಜಾಸ್ತಿ ಕಾಯ್ದಿತ್ತು ಅಂದ್ರೆ ಗ್ಯಾಸನ್ನ 1-2 ನಿಮಿಷ ಆಫ್ ಮಾಡಿಬಿಡ್ರಿ. ಅಂದ್ರೆ ಕಾಯ್ದಿರೋ ಎಣ್ಣೆ ಸ್ವಲ್ಪ ನಾರ್ಮಲ್ ಟೆಂಪ್ರೇಚರಿಗೆ ಬರ್ತದ. ಇವಾಗ ಈ ಜಾಮೂನನ್ನ ಹಾಕಿ ನಾವು ಚಂದ ಎಲ್ಲಾ ಕಡೆನೂ ಡಾರ್ಕ್ ಆಗಿ, ಅಂದ್ರೆ ಡಾರ್ಕ್ ಬ್ರೌನ್ ಕಲರ್ ಬರುವವರೆಗೂ ಕರಿಬೇಕು. ಎಲ್ಲ ಕಡೆನೂ ಈಕ್ವಲ್ ಆಗಿ ಕಲರ್ ಬರಬೇಕು. ಆ ರೀತಿ ಮಾತ್ರ ನೀವು ಮೇಂಟೈನ್ ಮಾಡಬೇಕು. ಅದಕ್ಕೆ ಜಾಮೂನ್ನ ಹಾಕಿದ ತಕ್ಷಣ ಒಂದು 30 ಸೆಕೆಂಡ್ ಅದನ್ನ ಟಚ್ ಮಾಡಬೇಡ್ರಿ. ಸ್ವಲ್ಪ ಒಂದು 30 ಸೆಕೆಂಡ್ ಆದ್ಮೇಲೆ ಊರಿಗೆ ಲೈಟಾಗಿ ಇದನ್ನ ಕರಿಬೇಕು. ಆಮೇಲೆ ನೋಡ್ಬೋದು, ಮೇಲೆ ಒಂದ್ ಕಡೆ ಲೈಟ್ ಒಂದ್ ಕಡೆ ಡಾರ್ಕ್ ಆಗ್ತಿರ್ತದೆ. ಅದಕ್ಕೆ ಚಂದ ಕೈ ಆಡಿಸ್ಕೋತ ಎಲ್ಲ ಕಡೆನೂ ಒಂದೇ ಯೂನಿಫಾರ್ಮ್ ಆಗಿ ಡಾರ್ಕ್ ಆಗಿರೋ ಕಲರ್ ಬರಬೇಕು. ಕಾಲಾ ಜಾಮೂನ್ ಇದು, ಅದಕ್ಕೆ ಕಪ್ಪಗಿರ್ಬೇಕು ಸ್ವಲ್ಪ ಕಲರ್. ಸ್ವಲ್ಪ ಜಾಸ್ತಿ ಕಪ್ಪಗಿತ್ತಂದ್ರೆ ಪಾಕದ ಹಾಕಿದ್ಮೇಲೆ ಏನಾಗ್ಬಿಡ್ತದೆ, ಅದು ಲೈಟ್ ಆಗಿ ಕಪ್ಪಗಾಗ್ತದೆ. ನೋಡ್ಬೋದು ನೀವು. ಈ ರೀತಿ ಎಲ್ಲವನ್ನು ಕರೆದು ಇಟ್ಕೋಬೇಕು. ಈ ಕಡೆ ಸಿರಪ್ ಪೂರ್ತಿ ತಣ್ಣಗಾಗಿರ್ಬಾರ್ದು ನೋಡ್ರಿ ಪಾಕ. ಒಂದ್ ವೇಳೆ ತಣ್ಣಗಾಗಿತ್ತು ಅಂದ್ರೆ ಸ್ವಲ್ಪ ಬಿಸಿ ಮಾಡ್ರಿ. ಚಂದ ಬಿಸಿ ಬಿಸಿ ಇರೋ ಪಾಕದೊಳಗೆ ನಾವು ಏನೀಗ ಕರ್ದಿರೋ ಜಾಮೂನ್ ಅದ ಅದ್ರೊಳಗೆ ಹಾಕಿ ಸ್ವಲ್ಪ ಒತ್ತಣ, ಅಂದ್ರೆ ಪಾಕ ಎಲ್ಲ ಹಿರ್ಕೊಳ್ಳಿ. ಇದೇ ರೀತಿ ನಾನು ಮತ್ತೆ ಇನ್ನು ಉಳಿದಿರೋ ಎಲ್ಲ ಜಾಮೂನುಗಳನ್ನ ಕರೆದು ಇದ್ರೊಳಗ ಹಾಕಿನಿ ಪಾಕದೊಳಗ. ಇದನ್ನ 1 ನಿಮಿಷ ಚಂದ ಮೇಲೆ ಕೆಳಗ ಮಾಡಿ ಮುಚ್ಚಿ 10 ನಿಮಿಷ ಸೈಡ್ಗೆ ಇಡ್ರಿ. ಇಲ್ಲ ಪಾಕ ಬೆಚ್ಚಗಿದ್ರೆ ಈ ಜಾಮೂನ್ ಹಾಕಿದ್ಮೇಲೆ 1-2 ನಿಮಿಷ ನೀವು ಬಿಸಿ ಮಾಡ್ಬೋದು. ಅವಾಗ ಚಂದ ಪಾಕ ಹಿರ್ಕೋತದ. ನೀವು ನೆನಪಿಟ್ಕೋಬೇಕು, ಪಾಕ ತೆಳು ಪಾಕ ಇರಬೇಕು, ಗಟ್ಟಿ ಪಾಕ ಇರಬಾರ್ದು. ಇವಾಗ ಈ ರುಚಿ ರುಚಿಯಾದ ರಾಯಲ್ ಸ್ವೀಟ್ ಕಾಲಾ ಜಾಮೂನ್ ರೆಡಿ ಆಗಿದೆ. ನೀವು ಪಾಕ ಬೇಕಾದ್ರೆ ಪಾಕ ಹಾಕೊಂಡು ತಿನ್ಬೋದು, ಬೇಡ ಅಂದ್ರೆ ಹಾಗೆ ಸರ್ವ್ ಮಾಡ್ಬೋದು. ಇದ್ರ ಮೇಲೆ ಸ್ವಲ್ಪ ಕೇಸರಿ ಮತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ನೀವು ಇದನ್ನ ಒಂದು ರಾಯಲ್ ಆಗಿ ಸರ್ವ್ ಮಾಡ್ರಿ. ಎಲ್ಲ ಹಬ್ಬಗಳಿಗೂ ಪರ್ಫೆಕ್ಟ್ ಆದ ಒಂದು ಸ್ವೀಟ್ ಇದು. ಥ್ಯಾಂಕ್ ಯು.